ಎಲ್ಲ ನನ್ನ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಮನುಷ್ಯನ ಮಾತು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಮಲ್ಲಾಪುರ ಗೊಲ್ರಟ್ಟಿಯವರ ಪೂಜಾರಿ ತಿಪ್ಪೇಸ್ವಾಮಿಯವರ ಜಮೀನಿಗೆ ಬಂದಿದ್ವಿ. ಅವರು ಕಾರಣಾಂತರದಿಂದ ನಮಗೆ ಸಿಗಲಿಲ್ಲ. ಆದ್ರಿಂದ ಅವ್ರ ಮಗ ಕರಿಯಪ್ಪ ನಮ್ಮ ಜೊತೆ ಆಗಿದ್ದಾರೆ. ಅದಕ್ಕೆ ಈ ಒಂದು ಅಡಿಕೆ ಮಾಹಿತಿಯನ್ನು ತಿಳ್ಕೊಂಡು ಹೋಗೋಣ ಅಂತಂದೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವರು ಕಂಪ್ಲೀಟಾಗಿ ಸಾವಯವ ಪದ್ಧತಿಯಲ್ಲೇನೆ ಇದು ಮಾಡ್ತಾ ಇದ್ದಾರೆ. ಇವರು ಭೂ ಸಂಜೀವಿನಿ ಅನ್ನುವಂತಹ ಒಂದು ಆರ್ಗ್ಯಾನಿಕ್ ಗೊಬ್ಬರವನ್ನು ಬಳಸಿ ಕೃಷಿಯಲ್ಲಿ ತೊಡಗಿದ್ದಾರೆ. ಸ್ನೇಹಿತರೆ, ಇವರು ಕರಿಯಪ್ಪ ಅಂತಂದೇಳಿ ಪೂಜಾರಿ ತಿಪ್ಪೇಸ್ವಾಮಿಯವರ ಮಗ. 5 ವರ್ಷದ ಗಿಡ ಸ್ನೇಹಿತರೆ. 4 ವರ್ಷ ತುಂಬಿ 5 ವರ್ಷದಲ್ಲಿ ಆಯ್ತಂತೆ. ಒಳ್ಳೆ ಫಸಲು ಬಂದಿದೆ ಸ್ನೇಹಿತರೆ, ಚೆನ್ನಾಗಿದೆ ಫಸಲು. ಈ ವರ್ಷ ಕಂಪ್ಲೀಟಾಗಿ ನೀವು ಯಾವ ಗಿಡನ ನೋಡಿದ್ರೂ 5ರಿಂದ 6 ಕುಂಚಿಯವರೆಗನ್ನ ಬಿಟ್ಟಿದ್ದೇವೆ. ಕಾಯಿ ಈಗ ಸುಮಾರು 6-7 ವರ್ಷದವರೆಗೂ ಅಂಥ ಇಳುವರಿನ ಕೊಡೋದಿಲ್ಲ. ಆದ್ರೂ ಸಹಿತವಾಗಿ ಗೊನೆಗಳು ಕಚ್ಚಿದ್ದಾವೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಯಾಕಂತಂದ್ರೆ ಇವರು ಕೊಟ್ಟಿಗೆ ಗೊಬ್ಬರ, ಆರ್ಗ್ಯಾನಿಕ್ ಭೂ ಸಂಜೀವಿನಿ ಅದು ಕೊಡ್ತಾ ಇದ್ದಾರೆ. ಡಾಕ್ಟರ್ ಸಾಯಿಲ್ ಟೈಪ್ ಕೊಡ್ತಾ ಇದ್ದಾರೆ ನೋಡ್ರಿ. ಆದ್ರೂ ಕಸ ಹುಲ್ಲು ಭಾಳ ಐತೆ ಅಂತೇಳಿ ಇದೊಂದು ಸಾರಿ ಅಂತ ಕಳೆನಾಶಕನ ಸಿಂಪಡಣೆ ಮಾಡಿದ್ರು ನೋಡ್ರಿ. ಇದು 3 ಅಡಿ ಬರುತ್ತೆ. 4 ವರ್ಷ ತುಂಬಿ 5ನೇ ವರ್ಷದಲ್ಲಿ ಕಾಲಿಟ್ಟಿದೆ. ತೋಟ ಚೆನ್ನಾಗಿ ಅದ್ಭುತವಾಗಿ ಇಳುವರಿ ಬರ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಮಾಹಿತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಭೇಟಿಯಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ನಮಸ್ಕಾರ ಸ್ನೇಹಿತರೆ.